ಅಂದಿದ್ರಿ. ಆ ನಿಮ್ಮ ಮಾತನ್ನ ನಮ್ಮ ಮಗ ರಾಯ ಕರೆ ಮಾಡ್ಬಿಟ್ಟರಿ. ಕರೆ ಮಾಡ್ಬಿಟ್ಟ. ಎದಕ್ ಹಂಗ ತಿನ್ನೋರಂಗ್ ನೋಡಕತ್ತೀರಿ? ತಿನ್ನಕ್ಕ ನೀಯೇ ಸೌತಿಕಾಯಿ ಅಲ್ಲ, ಘಾಟ್ ಮೆಣಸಿನ್ಕಾಯಿ. ಮೆಣಸಿನಕಾಯಿ ಹಾಕ್ತಲೇ ಮಾಡಿ ಸಾರು ರುಚಿ ಕಾಣಕ್ಕಿಲ್ಲ. ಹಂಗಂತ ಬರೀ ಮೆಣಸಿನ್ಕಾಯಿ ಹಾಕಿ ಯಾರು ಸಾರ್ ಮಾಡಕ್ಕಿಲ್ಲ. ಅದು ನಂಗೂ ಗೊತ್ತೈತಿ, ಆದ್ರ ನಾ ಎಲ್ಲಾ ವೇಳೆದಾಗೂ ಮೆಣಸಿನಕಾಯಿ ಅಲ್ಲ, ಊಟಕ್ಕೆ ಉಪ್ಪಿನಕಾಯಿ, ಬಾಯಿ ಚಪ್ಲಕ್ಕ, ನೋಡಕ್ಕ ಮಾವಿನಕಾಯಿ, ಕಾಡಕ್ಕ, ಹಾಗಲ್ಕಾಯಿ, ಬೇಡಕ್ಕ, ಬೀರೆಕಾಯಿ, ಕೂಡಾಡಕ್ಕ, ನೆಲ್ಲಿಕಾಯಿ, ಚಪ್ಪರ್ಸಕ್ಕ, ಚಪ್ಪರ್ದೋರೆಕಾಯಿ, ನಿಂತ್ರ, ನುಗ್ಗಕಾಯಿ, ಕುಂತ್ರ, ಕುಂಬಳಕಾಯಿ, ಎದ್ರ, ಪಡವಲ್ಕಾಯಿ, ಬಿದ್ರ, ಬೆಂಡಿಕಾಯಿ. ಅಷ್ಟ ಅಲ್ರಿ, ತಾಳಿ ಕಟ್ಟಿದ ಗಂಡಗ ಸೌತಿಕಾಯಿ, ತ್ರಾಸ್ ಕೊಡೋ ಬಂಡ್ರಗ ಅಡ್ಗೆ ಮೆಣಸಿನಕಾಯಿ, ಕಾಯಿ ಕಾಯಿ ಬದ್ನಿಕಾಯಿ. ಬರ್ಲಿಲ್ಲ ಅಂತ ದಿವ್ಸವೆಲ್ಲ ಕಾಯ್ತಿ, ಬಂದ್ಮೇಲ್ ಬಾಯ್ ಹಾಕ್ ಮಾಡ್ತಿ ನನ್ ಹೆಣ್ಣವ್ರೆ ಕಾಯಿ. ಯವ್ಯವ್ಯವಿ ಏಟ್ ಚಂದ ಪದ ಹೇಳ್ತಾನ ನನ್ ರಾಜ್ಯ. ಇವತ್ ನನಗ ಬಹಳ ಖುಷಿ ಆಗೈತಿ. ನಿನ್ನ ಬಯಸಿದ್ದು ಸಾರ್ಕೋಶ್. ಹೋದ್ರು ಬೇಡ, ಗಲ್ಗಲಿ ಹಾಗೂ ಗಾಳಿ ಸುದ್ದಿ ಆದಿತ್ತು. ನನ್ ಸರ್ದಾರ, ನಿನ್ನು ಕೂಡ ನಾ ಒಂದು ದಿವಸ ಸಂಸಾರ ಮಾಡಿದ್ರು ಆ ಸಡಗರ 7 ಜನ್ಮಕ್ಕೂ ನೆನಪಿರ್ತೈತಿ. ಮಲ್ಲಿ, ನೀ ಅಂದ್ರ ನಂಗ ಪಂಚ ಪ್ರಾಣ. ನೀನು ಬಿಟ್ಟು ಯಾರನ್ನೂ ಮಾಡಕ್ಕಿಲ್ಲ ಪಾಣಿಗ್ರಹಣ. ಏನಾತು? ಏನ್ ಹಗಲ್ಗನ್ಸ್ ಕಾಣಕತ್ತಿ? ಕನಸ್ನಾಗ ನನ್ ರಾಯ ಬಂದಿದ್ದ. ಚಾಪ್ಲಿನ್ ಸಾಹೇಬ್ರೆ, ನೀವು ನಮ್ಮ ಧಾರವಾಡಕ್ಕೆ ಕಲೆಕ್ಟರ್ ಆಗಿ ಬಂದದ್ದ ನಮಗ ಬಹಳ ಆನಂದ ಆಗೈತ್ ನೋಡ್ರಿ. ನಿಮ್ಮ ಈ ಬಹುಮಾನ ಶಾನುಮಾನ ನನಗೆ ಬಹಳ ಹ್ಯಾಪಿ ತಂದಿದೆ. ಗುಡ್, ವೆರಿ ಗುಡ್. ಆದರೆ ನಿಮ್ಮ ಬ್ಲಡ್ ಕಿತ್ತೂರು ನಮ್ಮ ಕಂಪನಿ ಬ್ಲಡ್ ಅನ್ನು ಬಾಯ್ಲ್ ಮಾಡುತ್ತಿದೆ. ಬರೇ ನಿಮ್ಮ ಬ್ಲಡ್ ಯಾಕ್ರಿ ಸಾಹೇಬ್ರೆ, ನಮ್ದು ರಕ್ತ ಕುದಿಯಾಕತೈತಿ. ಯಾಕ್ರಿ ವೆಂಕಟರಾಯರ? ಹೌದ್ರಿ, ಹೌದೌದು. ವಾರಸುದಾರರಿಲ್ಲದ ಆ ಕಿತ್ತೂರು ನಮ್ಮ ಕೈವಶವಾಗಬೇಕು. ಅದಕ್ಕೆ ಈಗ ನಾವೇನು ಮಾಡಬೇಕೆಂದು ನೀವೇಳಿ. ಅದರಿಂದ ನಮಗೇನ್ ಲಾಭ ರೀ? ಕಿತ್ತೂರು ದೇಶಗತಿ ನಿಮ್ಮದೇ. ದೇಶಗತಿನ? No, ಡೌಪಾದ ಬೇಡಿ. ಈ ಚಾಪ್ಲಿನ್ ಯಾವಾಗಲೂ ಸತ್ಯವನ್ನೇ ಹೇಳುತ್ತಾನೆ. ಅಬ್ಬಾ, ಈಗ ಮನಸ್ಸಿಗೆ ನಿರಾಳ ಆತ್ ನೋಡ್ರಿ. ಆಡಿ ಮಾಡ್ರಿ. ಪ್ರಾಮಿಸ್. ನೀವು ಹಿಂದಿನ ಯುದ್ಧದಲ್ಲಿ ನಮ್ಮ ಕಡೆ ಅಧಿಕಾರಿಗಳನ್ನ ಬಂದಿಗಳಾಗಿರಿಸಿಕೊಂಡು ನಿಮ್ಮ ಆತ್ಮರಕ್ಷಣೆ ಹಾಗೂ ಕಿತ್ತೂರ ಸಂರಕ್ಷಣೆ ಮಾಡಿಕೊಳ್ಳುತ್ತಿದ್ದೀರಿ. ವಿನಾಕಾರಣ ನಮ್ಮವರ ರಕ್ತವನ್ನು ಸುರಿಸಲು ನಾವು ಇಚ್ಛಿಸುವುದಿಲ್ಲ. ನೀವು ಸೆರೆಸಿಕ್ಕ ನಮ್ಮ ಅಧಿಕಾರಿಗಳನ್ನು, ಸೈನಿಕರನ್ನು ಬಿಡುಗಡೆ ಮಾಡಬೇಕು. ಇಲ್ಲವೇ ಸಾಕು ಮಾಡಿ ಮಹಾಮಂತ್ರಿಗಳು. ಸೆರೆ ಸಿಕ್ಕ ಆಂಗ್ಲ ಅಧಿಕಾರಿಗಳನ್ನು, ಸೈನಿಕರನ್ನು ಮುಂದಿಟ್ಟುಕೊಂಡು ಆತ್ಮರಕ್ಷಣೆ, ಕಿತ್ತೂರಿನ ಸಂರಕ್ಷಣೆ ಮಾಡಿಕೊಳ್ಳಲು ಕನ್ನಡಿಗರೇನು ರಣಹೇಡಿಗಳಲ್ಲ, ಸಮರ ಶೂರರು. ಚಾನಮಾಜಿ ಚುಮ್ಮನೆ ಚಾಂದಿ ಮಾಡಿ ಕೋಲಿ. ರಾಯಭಾರಿಗಳೇ, ನಿಮ್ಮ ಬೆದರಿಕೆಯ ಮಾತಿಗೆ ಹೆದರುವವರಲ್ಲ ಕಿತ್ತೂರ ಮಕ್ಕಳು. ಕಿತ್ತೂರು ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧವೆಂದು ನಿಮ್ಮ ಕಲೆಕ್ಟರಿಗೆ ತಿಳಿಸಿ ಹೋಗಿ, ಹೊರಟು ಹೋಗಿ. ಓಕೆ. ಕೆಂಚವ್ವ, ಶರಣು. ಇದೇನಿದು? ಕಿತ್ತೂರಿನ ಕಾರಭಾರಿಗಳು ಹಿಂಗ ಹಿಂದಿನ ಬಾಗ್ಲಾಗ ಬರಾಕತ್ತಿರಲ್ಪ. ಬರ್ರಿ ಬರ್ರಿ. ಏನ್ ಮಾಡೋದವ? ಮುಂದಿನ ಬಾಗಲದಿಂದ ಬರ್ಬೇಕಂದ್ರ ನಿನ್ನ ಮಗನ ಹೆದರಿಕೆ ಆಕತ್ತ. ಹೆದರಾಕತ್ತೀರಿ ಅಂದ ಮ್ಯಾಗ
ನೀವು ತಪ್ಪು ಮಾಡೀರಿ ಅಂದಂಗ ಆತು. ತಪ್ಪು ಮಾಡ್ಲಿ ಬಿಡ್ಲಿ, ಕಿತ್ತೂರು ಮಂದಿ ಕಣ್ಣಾಗ ನಾವು ತಪ್ಪಿತಸ್ಥರಂಗ ಕಾಣಾಕತ್ತೀವಿ. ಆಹಾ. ಅದಿರ್ಲಿ, ನಿನಗ್ ಒಪ್ಪಿಗೆ ಆಗುವಂಗ ಒಂದು ಮಾತು ಹೇಳಕ್ ಬಂದೀವಿ ನೋಡುವ. ಅದೇನ್ ಹೇಳ್ರಲ್ಲ. ಆ ಚಾಪ್ಲಿನ್ ಸಾಹೇಬ ದೊಡ್ಡ ಸೈನ್ಯನ ಕಟ್ಕೊಂಡು ಯುದ್ಧ ಮಾಡುದು ನಿಕ್ಕಿ ಐತಿ. ಅದಕ್ಕ ಆ ಯುದ್ಧಕ್ಕೆ ನಿನ್ನ ಮಗನ್ನ ಕಳಿಸ್ಬೇಡವಾ, ಅವನ ಪ್ರಾಣಕ್ಕ ಅಪಾಯ ಐತಿ. ಅಯ್ಯ ನಿನ್ನ ಮಾರಿ ಮಣ್ಣ ಗಡಗ್ಲಿ, ಮಾರಿ ಮೇಲೆ ಮೀಸಿ ಬೋಳಿಸ್ಕೊಂಡು ಸೀರೆ ಉಟ್ಕೊಂಡವ್ರು ಆಡೋ ಮಾತುಗಳಿವು. ನಿನ್ನ ಬೆದರಿಕೆ ಮಾತುಗಳಿಗೆ ನಾನು ಹೆದರ್ಕೊಂಡು ನನ್ನ ಮಗ ರಾಯಣ್ಣನ ಸಂಗನನ್ನಾಗಿ ಮಾಡಿ ಮನಿ ಒಳಗ ಕುಂದರ್ಸಾಕ ನಾ ಏನು ನಿನ್ ಹಂಗ ಅಂಜು ಬುರುಕಿಯಲ್ಲೋ. ಸಮಾಧಾನ ಮಾಡ್ಕೋ ಕೆಂಚವ್ವ, ಸಮಾಧಾನ ಮಾಡ್ಕೋ. ಸಮಾಧಾನ? ಅನ್ನ ಇಕ್ಕಿದ ಮನೆಗೆ ಕನ್ನ ಹಾಕೋ ನಿಮ್ಮಂತವ್ರೆ ಕೂತು ಬೆಂಕಿ ಹಚ್ಚೋ ಹೊತ್ತಿನಾಗ ಸಮಾಧಾನವಾಗಿರಾಕ ನಾ ಏನು ಹುಚ್ಚಿ ಅಲ್ಲೋ. ಹುಲಿ ಕೂಡ ಕುಸ್ತಿ ಹಿಡಿದು ಅದ್ರ ಛತ್ತ ಕೆಡವಿ ರಕ್ತ ಮಾನ್ಯದ ಹೊಲನ ದತ್ತಕ ಪಡೆದ ಭರಮಣ್ಣನ ಹೆಂಡತಿ ಅದೀನಿ, ನೆನಪಿರಲಿ. ನಾವಿಲ್ಲ ಅಂದಿಲ್ವಾ, ಆದ್ರೆ ನೀವೊಂದು ಮಾತು ತಿಳ್ಕೊಬೇಕಾಗೈತಿ. ಚಾಪ್ಲಿನ್ ಸಾಹೇಬ್ರ ಮಾತು ಕೇಳಿದ್ರೆ ಅವರು ನಿನ್ನ ಮಗನ ತನ್ನ ಹೊಟ್ಟಿ ಮಗನಂಗ ನೋಡ್ಕೋತಾರವಾ. ಈ ಮಂಗ್ಯ ನನ್ನ ಮಕ್ಕಳು ನನ್ನ ಮಗನ ಹಂಗ ಯಾಕ ಅವ್ರ ಅಪ್ಪನ ಹಂಗ ನೋಡ್ಕೊಳ್ತೀವಿ ನಾ ಆಸೆಗೆ ಹಚ್ಚಿದ್ರು. ಆ ಆಸೆ ಬಲಿಗೆ ಬೀಳಾಕ ನನ್ನ ಮಗ ನಿಮ್ಮ ಹಂಗ 108 ರಕ್ತ ಕೊಟ್ಟದವನಲ್ಲ. ಅವ್ರು ಎಂಥವ್ರು ಅಂತ ನಿನಗೆ ಇನ್ನೂ ಗೊತ್ತಿಲ್ಲ. ಇನ್ನು ಒಂದು ಹೆಚ್ಚಿಗೆ ಮಾತಾಡಿದ್ರ ನನ್ನ ನಾಲ್ಗೆ ಮಾತಾಡುದಿಲ್ಲ, ಈ ನನ್ನ ಕುಡುಗೋಲು ಮಾತಾಡ್ತಿದ್ವಿ. ಈ ಬಾರಿಯ ಯುದ್ಧದಲ್ಲಿ ನಾವು ಕಿತ್ತೂರನ್ನು ನಮ್ಮ ಕೈವಶ ಮಾಡಿಕೊಳ್ಳಲೇಬೇಕು. ಆ ಕೆಲಸ ನಮಗ್ ಬಿಡ್ರಿ ಸಾಹೇಬ್ರ. ಕಿತ್ತೂರು ಕಿಲ್ಲೆ ರಕ್ಷಕ ಶಿವಬಸಪ್ಪ ಅಂತ ಹೇಳಿ ನಮ್ಮ ಕಡೆ ಒಬ್ಬ ಮನುಷ್ಯ ಅದಾನ. ಅವನ್ ಕೂಡ ಮಾಂತವ್ವ ಅಂತ ಒಬ್ಳು ಹೆಣ್ಮಗಳದಾಳ. ಓಕೆ, ಅವ್ರನ್ನ ಹಿಡಿದು ರೊಕ್ಕ ಕೊಟ್ಟಿವಂತಂದ್ರೆ ನಮ್ಮ ಕೆಲಸ ಸರಳ ಆಕೈತ್ ನೋಡ್ರಿ. ಕಾರಿಗಿರಿ ಮಠ ಶಿವಬಸಪ್ಪ, ಏ ಶಿವಬಸಪ್ಪ, ಶರಣ್ರಿ. ಬರ್ರಿ ಬರ್ರಿ ಬರ್ರಿ. ಶರಣ್ರಿ ಸಾಹೇಬ್ರ. ಎಲ್ಲ ಹೇಳ್ಯಾರ್ರಿ, ನಿಮ್ ಕೆಲ್ಸ ಆತಂತ ತಿಳ್ಕೊರಿ. ಓಕೆ, ಬರ್ತೀವಿ. ತಾಯಿ, ಆಂಗ್ಲರು ಗುಳ್ಳೆ ನರಿಗಳು. ಅವರಿಗೆ ಭರತಖಂಡದ ರಾಜರಂತೆ ಯುದ್ಧ ನಿಯಮಗಳಿಲ್ಲ. ಯುದ್ಧ ಮಾಡಿಯೇ ಕಿತ್ತೂರನ್ನು ರಕ್ಷಿಸಿಕೊಳ್ಳಬೇಕೆಂಬ ವಿಧಿ ಸಂಕಲ್ಪವಿದ್ದರೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಗುರುದೇವ. ಮನುಷ್ಯ ಮಾತ್ರದವರು ದಯೆಯ ರತ್ನ ಸಿಂಹಾಸನದ ಮೇಲೆ ಕರುಣೆಯ ಕಿರೀಟ ಧರಿಸಿ ರಾಜ್ಯವಾಳಬೇಕು. ರಕ್ತ ಸಿಂಹಾಸನ ಹತ್ತುವ ಪ್ರಯತ್ನ ಮಾಡಬಾರದು. ಗುರುದೇವ, ಇಂದಿನ ಯುದ್ಧದಾಗ ಮಡಿದ ನಮ್ಮ ಬಂಧು ಬಳಗದವರ ರಕ್ತಕ್ಕ ಬೆಲಿ ಇಲ್ಲೇನು? ಆ ಪರದೇಸಿ ನಾಯಿಗಳಿಗೆ ಹೆದರಿ ಕಿತ್ತೂರು ಕೀರ್ತಿ ಧ್ವಜವನ್ನ ಕಿತ್ತು ಆ ಕೆಂಪು ಕೋತಿಗಳಿಗೆ ತೊತ್ತಾಗಿ ಬದುಕಬೇಕಾ? ನಮ್ಮ ಹಿರಿಯರು ರಕ್ತ ಬೆವರಿನ ಘೋರ ಕಿಮ್ಮತ್ತು ತೆತ್ತು ಕಟ್ಟಿ ಶತಶತಮಾನಗಳಿಂದ ರಾಜ್ಯವಾಳಿದ ಈ ಕಿತ್ತೂರು ಕನ್ನಡಿಗರ ಪ್ರಾಣ. ಸತ್ಯ ಹಿಂಗಿರ್ಬೇಕಾದ್ರ ಕಿತ್ತೂರು ಸಿಂಹಾಸನ ಕೊಂದ್ರಕ ಎಲ್ಲಿಂದಲೋ ಬಂದ್ರ ಬಿಡಾಡಿ ನಾಯಿಗಳಿಗೆ ಅವಕಾಶ ಕೊಡ್ಬೇಕಾ? ಸಾಧ್ಯ ಇಲ್ಲ ಗುರುದೇವ. ಆದರೂ ಪರಕೀಯ ಆಂಗ್ಲರು ಬಲಿಷ್ಠರು. ಗುರುದೇವ, ಶಾಂತಿ ಸಹನೆಯ ವಸ್ತ್ರ ಕಳಚಿ ಕಿತ್ತೂರ ರಕ್ಷಣೆಗಾಗಿ ರಣ ಕವಚ ತೊಟ್ಟು ಶಸ್ತ್ರ ಧರಿಸುವುದೇ ನಮ್ಮ ಮಂತ್ರ. ಕಿತ್ತೂರು ಗಾತ್ರದಲ್ಲಿ ಚಿಕ್ಕದಿದ್ದ ಮಾತ್ರಕ್ಕೆ ಹೆದರುವ ಅವಶ್ಯಕತೆ ನಮಗಿಲ್ಲ. ಕನ್ನಡದ ನೆಲ ಕಡುಗಲಿಗಳ ನೆಲ. ಹರ ಹರ ಮಹಾದೇವ್. ಹರ ಹರ ಮಹಾದೇವ್.